ನಮಸ್ಕಾರ. ಅಮರ ಭಾರತಿ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ದೇವರಿಗೆ ನಮನಗಳನ್ನು ಸಲ್ಲಿಸಿ ವ್ಯಾಕರಣ ವೀಥಿ 9 ಮತ್ತು 10ನೇ ತರಗತಿಗಳ ಸಂಸ್ಕೃತ ಪಠ್ಯಪುಸ್ತಕದ ತೃತೀಯ ಅಧ್ಯಾಯ 3ನೇ ಅಧ್ಯಾಯವಾದಂತಹ ಸಂಧಿ ಅಧ್ಯಾಯವನ್ನು ನೋಡೋಣ. ಅದರಲ್ಲಿ ಸ್ವರಸಂಧಿ ಭಾಗದಲ್ಲಿ ಅಭ್ಯಾಸ ಕಾರ್ಯವನ್ನು ಈಗ ಮಾಡೋಣ. ಅಭ್ಯಾಸಗಳು. ಮೊದಲ ಪ್ರಶ್ನೆ, ಅಧೋಲಿಖಿತೇಷು ಸಮುಚಿತಂ ಸಂಧಿಪದಂ ಚಿತ್ವಾ ಲಿಖತ. ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಸಂಧಿಪದವನ್ನು ಆಯ್ಕೆ ಮಾಡಿರಿ. ಯಥಾ, ಹೇಗೆ ಕೊಟ್ಟಿರುವ ಹಾಗೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ 8 ಸಂಧಿ ಬಿಡಿಗಳನ್ನು ಕೊಟ್ಟಿದ್ದಾರೆ. ಅವುಗಳ ಸಂಧಿ ಸೇರಿಸಿರುವಂಥ ಸಂಧಿಗಳಲ್ಲಿ ಮೂರು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಗಳನ್ನು ನಾವು ಆಯ್ಕೆ ಮಾಡಬೇಕು. ಮಾತೃ ಪ್ಲಸ್ ಋಣಂ, ಉತ್ತರಗಳನ್ನು ನೋಡೋಣ. ಮಾತೃಣಂ ದೀರ್ಘ ಸಂಧಿ ಋ ಪ್ಲಸ್ ಋ ಆಗುತ್ತದೆ. ಯದಿ ಪ್ಲಸ್ ಅಪಿ ಯದ್ಯಪಿ ಎಣ್ ಸಂಧಿ ಇ ಪ್ಲಸ್ ಅ ಯ ಆಗುತ್ತದೆ. ಮತ ಪ್ಲಸ್ ಐಕ್ಯಂ ಮತೈಕ್ಯಂ ವೃದ್ಧಿ ಸಂಧಿ ಆ ಪ್ಲಸ್ ಐ ಆಗುತ್ತದೆ. ಭಾನು ಪ್ಲಸ್ ಉದಯ ಭಾನೂದಯ ದೀರ್ಘ ಸಂಧಿ ಉ ಪ್ಲಸ್ ಉ ಆಗುತ್ತದೆ. ಭೌ ಪ್ಲಸ್ ಉಕಃ ಭಾವುಕಃ ಅಯಾದಿ ಸಂಧಿ ಔ ಪ್ಲಸ್ ಉ ಆವ್ ಆಗುತ್ತದೆ. ವಿಷ್ಣು ಪ್ಲಸ್ ಯಹ ವಿಷ್ಣವಿಹ ಅಯಾದಿ ಸಂಧಿ ಓ ಪ್ಲಸ್ ಇ ಔ ಆಗುತ್ತದೆ. ಸರ್ವೇ ಪ್ಲಸ್ ಅತ್ರ ಸರ್ವೇತ್ರ ಪೂರ್ವರೂಪ ಸಂಧಿ ಎ ಪ್ಲಸ್ ಅ ಎ ಅವಗ್ರಹ ಚಿಹ್ನೆ ಆಗುತ್ತದೆ. ಗಂಗಾ ಪ್ಲಸ್ ಇವ ಗಂಗೇವ ಗುಣಸಂಧಿ ಆ ಪ್ಲಸ್ ಇ ಎ ಆಗುತ್ತದೆ. ಇದೇ ಈ 8 ಪ್ರಶ್ನೆಗಳಿಗೆ 8 ಉತ್ತರಗಳು. ಮುಂದಕ್ಕೆ ಹೋಗೋಣ. ಅಧೋಲಿಖಿತೇಷು ಸಂಧಿ ವಿಚ್ಛೇದಂ ರೂಪಂ ಪೂರಯಿತ್ವಾ ಸಂಧೇಃ ನಾಮ ಅಪಿ ಲಿಖತ. ಸಂಧಿಗಳನ್ನು ಬಿಡಿಸಿರಿ ಮತ್ತು ಸಂಧಿಯ ಹೆಸರನ್ನು ಕೂಡ ಬರೆಯಿರಿ. ಅನ್ವೇಷಣಂ ಅನು ಪ್ಲಸ್ ಏಷಣಂ ಎಣ್ ಸಂಧಿ ಅಂಥೇಳಿ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ತಥೈವ ತವೈವ ತವ ಪ್ಲಸ್ ಏವ ತವೈವ ವೃದ್ಧಿ ಸಂಧಿ ಆ ಪ್ಲಸ್ ಎ ಐ ಆಗುತ್ತದೆ. ನದೀವ ನದಿ ಪ್ಲಸ್ ಇವ ನದೀವ ದೀರ್ಘ ಸಂಧಿ ಇ ಪ್ಲಸ್ ಇ ಆಗುತ್ತದೆ. ಕೆಪಿ ಕೆ ಪ್ಲಸ್ ಅಪಿ ಕೆಪಿ ಪೂರ್ವರೂಪ ಸಂಧಿ ಎ ಪ್ಲಸ್ ಆ ಎ ಅವಗ್ರಹ ಚಿಹ್ನೆ ಆಗುತ್ತದೆ. ಅತ್ಯಾಚಾರ ಅತಿ ಪ್ಲಸ್ ಆಚಾರ ಅತ್ಯಾಚಾರ ಎಣ್ ಸಂಧಿ ಇ ಪ್ಲಸ್ ಆ ಯು ಆಗುತ್ತದೆ. ಶಯನಂ ಶೇ ಪ್ಲಸ್ ಅನಂ ಶಯನಂ ಅಯಾದಿ ಸಂಧಿ ಎ ಪ್ಲಸ್ ಅ ಐ ಆಗುತ್ತದೆ. ಯಥೋಚಿತಂ ಯಥಾ ಪ್ಲಸ್ ಉಚಿತಂ ಯಥೋಚಿತಂ ಗುಣಸಂಧಿ ಆ ಪ್ಲಸ್ ಉ ಓ ಆಗುತ್ತದೆ. ಮುಂದಕ್ಕೆ ಹೋಗೋಣ. ಯತ್ರ ಪ್ರಕೃತಿಭಾವ ಸಂಧಿ ಅಸ್ತಿ ತತ್ಪದಂ ಟಿಕ್ ಮಾರ್ಕ್ ಇತಿ ಚಿಹ್ನೇನ ಚಿಹ್ನೀಕೃತ. ಯತ್ರ ಚ ನಾಸ್ತಿ ತತ್ಪದಂ ಎಕ್ಸ್ ಮಾರ್ಕ್ ಇತಿ ಚಿಹ್ನೇನ ಚಿಹ್ನೀಕೃತ. ಎಲ್ಲೆಲ್ಲಿ ಪ್ರಕೃತಿಭಾವ ಸಂಧಿ ಇದೆಯೋ ಅದನ್ನು ಟಿಕ್ ಮಾರ್ಕ್ ಗುರುತಿನಿಂದ ಗುರುತಿಸಿ, ಮತ್ತು ಎಲ್ಲೆಲ್ಲಿ ಪ್ರಕೃತಿಭಾವವಿಲ್ಲವೋ ಅಲ್ಲಿ ಎಕ್ಸ್ ಮಾರ್ಕಿಂದ ಗುರುತಿಸಿ ಅಂಥೇಳಿ ಪ್ರಕೃತಿಭಾವ ಸಂಧಿಯನ್ನು ಗುರುತಿಸಿರಿ ಎಂದು ಹೇಳಿದ್ದಾರೆ. ನದಿ ಏತೆ ಅಲ್ಲ, ಪ್ರಕೃತಿಭಾವವಲ್ಲವಿದು. ಯಾಕೆ ಅಂತಂದರೆ ನದಿ ಎನ್ನುವುದು ದ್ವಿವಚನ ಪದವಲ್ಲ. ನದೀ ನದ್ಯೌ ನದ್ಯ ಎನ್ನುವುದು ನದಿ ಎನ್ನುವುದು ಏಕವಚನ ಪದ. ಪ್ರಕೃತಿಭಾವ ಬರುವಂಥದ್ದು ದ್ವಿವಚನ ಪದದ ಈಕಾರಾಂತ ಊಕಾರಾಂತ ಏಕಾರಾಂತದಲ್ಲಿ. ಏಕವಚನದಲ್ಲಿ ಪ್ರಕೃತಿಭಾವ ಬರುವುದಿಲ್ಲ. ಹಾಗಾಗಿ ಇದು ದ್ವಿವಚನ ಪದವಲ್ಲವಾದ್ದರಿಂದ ಇದು ಪ್ರಕೃತಿಭಾವವಲ್ಲ. ವೃಕ್ಷೇ ಅಪಿ ಇದು ಕೂಡ ದ್ವಿವಚನ ಪದವಲ್ಲ. ಇದು ಏಕವಚನ ಸಪ್ತಮಿ ವಿಭಕ್ತಿ ಪದ. ಹೀಗಾಗಿ ಪ್ರಕೃತಿಭಾವ ಬರೋದಿಲ್ಲ. ಮುನಿ ಏತೌ ಮುನಿ ಎನ್ನುವುದು ಹೌದು ಪ್ರಕೃತಿಭಾವ ಬರುತ್ತದೆ. ಏಕೆಂದರೆ ಮುನಿಹಿ ಮುನಿ ಮುನಯಃ ಎಂದು ಮುನಿ ಎನ್ನುವುದು ದ್ವಿವಚನ ಪದವಾಗಿದೆ. ಮುನಿ ಫಾಲೋಡ್ ಬೈ ಎ ಅಂತಿರೋದ್ರಿಂದ ಪ್ರಕೃತಿಭಾವ ಬರುತ್ತದೆ ಇಲ್ಲಿ. ಹೌದು. ಸಾಧು ಉಪರಿ ಅನ್ನುವಂಥದ್ದು ಗಚ್ಚತಃ ಅಂತಲೇ ಸಾಧು 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 ಸಾಧವಃ ಎನ್ನುವುದು ಇದು ಕೂಡ ದ್ವಿವಚನ ಪದವಾಗಿರೋದ್ರಿಂದ ಇಲ್ಲಿ ಪ್ರಕೃತಿ ಭಾವವು ಬರುತ್ತದೆ. ಸಖಿ ಏಷ ಅನ್ನುವಂಥದ್ದು
ಪ್ರಕೃತಿ ಭಾವವಲ್ಲ. ಏಕೆಂದರೆ ಸಖೀ ಸಖ್ಯೌ ಸಖ್ಯ, ಸಖಿ ಎನ್ನುವುದು ಏಕವಚನ ಪದವಾಗಿದೆ, ದ್ವಿವಚನ ಪದವಲ್ಲ. ಮುನಿ ಇಚ್ಛತಃ ಎನ್ನುವುದು, ಮುನಿ ಎನ್ನುವುದು ದ್ವಿವಚನ ಪದ. ಹೀಗಾಗಿ ಪ್ರಕೃತಿ ಭಾವ ಬರುತ್ತದೆ ಇಲ್ಲಿ. ಸಭಾಯಾಂ ಕವಿ ಆಗತೌ, ಕವಿ ಎನ್ನುವುದು ಕವಿ ಕವಿ ಕವಯ, ಕವಿ ಎನ್ನುವುದು ಕೂಡ ದ್ವಿವಚನ ಪದ. ಹೀಗಾಗಿ ಪ್ರಕೃತಿ ಭಾವ ಬರುತ್ತದೆ. ನದಿ, ನದಿ ಎನ್ನುವುದು ಏಕವಚನ ಪದವಾಯಿತು. ಹೀಗಾಗಿ ಪ್ರಕೃತಿ ಭಾವ ಅಲ್ಲ, ಬರೋದಿಲ್ಲ. ದ್ವಿವಚನ ಪದವಲ್ಲವಾದ್ದರಿಂದ ಪ್ರಕೃತಿ ಭಾವವಿಲ್ಲ. ಈಗ ಕೊನೆಯ ಪ್ರಶ್ನೆ. ಅಧೋಲಿಖಿತ ವಾಕ್ಯೇಷು ಸ್ಥೂಲಪದೇಶು ಸಂಧಿವಿಚ್ಛೇದಂ ಕೃತ್ವ ಲಿಖತ. ಸಂಧಿಗಳನ್ನು ಬಿಡಿಸಿರಿ ಮತ್ತು ಹೆಸರು ಬರೀರಿ ಅಂತ ನಾನು ಹೇಳಿದ್ದೀನಿ. ಹೆಸರನ್ನು ನಾವು ತೋರಿಸ್ತೀವಿ. ಸಂಧಿಗಳನ್ನು ಬಿಡಿಸಿರಿ ಅಂತ ಹೇಳಿ, ಅಂದರೆ ಸ್ಥೂಲ ಪದವಿರುವಂತಹ ಪದಗಳಲ್ಲಿ ಅವುಗಳ ಸಂಧಿಯನ್ನು ಬಿಡಿಸಿರಿ ಎಂದು ಹೇಳಿದ್ದಾರೆ. ಕವೀಂದ್ರ, ಕವೀಂದ್ರ ಅಂತಂದರೆ ಕವಿ ಪ್ಲಸ್ ಇಂದ್ರ, ಕವೀಂದ್ರ ದೀರ್ಘ ಸಂಧಿ. ಮುಂದಕ್ಕೆ ಅತ್ಯಾಚಾರಂ, ಅತಿ ಪ್ಲಸ್ ಆಚಾರಂ ಅತ್ಯಾಚಾರಂ ಎಣ್ಣು ಸಂಧಿ. ಗಂಗೇತಿ, ಗಂಗಾ ಪ್ಲಸ್ ಇತಿ ಗಂಗೇತಿ ಗುಣಸಂಧಿ. ತಥೈವ, ತಥಾ ಪ್ಲಸ್ ಏವ ತಥೈವ ವೃದ್ಧಿ ಸಂಧಿ. ವೃಕ್ಷೇಪಿ, ವೃಕ್ಷೇ ಪ್ಲಸ್ ಅಪಿ ವೃಕ್ಷೇಪಿ ಪೂರ್ವರೂಪ ಸಂಧಿ. ಇವುಗಳು ಈ ಸಂಧಿಗಳ ಬಿಡಿಸಿರುವ ರೂಪಗಳು ಮತ್ತು ಅವುಗಳ ಹೆಸರುಗಳು. ಇಲ್ಲಿಗೆ ಈ ಅಭ್ಯಾಸಗಳನ್ನು ನಾವು ಮುಗಿಸ್ತಿದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸ್ವರಸಂಧಿ ಭಾಗದ ಒಂದು ಚಿಕ್ಕ ಸಾರಾಂಶವನ್ನು ನಾವು ನೋಡೋಣ. ಅಲ್ಲಿವರೆಗೂ ನಿಮ್ಮನ್ನು ಧನ್ಯವಾದಗಳು. ಅಮರ ಭಾರತಿ ಸಂಸ್ಕೃತ. ಶ್ರೀಕೃಷ್ಣಾರ್ಪಣಮಸ್ತು.